ನನಗೆ ಎಷ್ಟು ಜನ ಕೇಳ್ತಾ ಗೊತ್ತಾ ಸಾಕು ನೀವು ಊರ್ಕೆಲ್ಲ ಅವ್ರಿಗೇನು ಅಂದರೆ ಹಂದಿ ಮರಿ ಹೋಯ್ತಾ ಇದೆ ಅಂದರೆ ಸಾಕು ಅಕ್ಕಂತ ಇಟ್ಕೊಂಡ್ಬಿಟ್ಟು ತಿನ್ಬಿಡ್ತಾರೆ. ನೀವು ಹೇಳಿದ್ರೆ ಒಂದೊಂದ್ಸರಿ ನಮಗೆ ಹೇಸಿಗೆ ಆಗುತ್ತೆ. ಕೆಲವರು ಆ್ಯಕ್ಚುಲಿ ನಮಗೆ ನೇರವಾಗಿ ಬೈದೇ ಬಿಡ್ತೀರ, ಹಂದಿ ತಿಂತಿರಲ್ಲ ನಾಚಿಕೆ ಅಂತ. ಏನು ಮಾಡೋದು ಆಸೆ ಆಗುತ್ತೆ. ನನ್ನ ಪ್ರಕಾರ ನಿಮ್ಮ ಮಜಕ್ಕೋಸ್ಕರಕ್ಕೆ ಬಂದರೆ ಅದು ಪಾಪ, ಆಹಾರಕ್ಕೋಸ್ಕರ ಬಳಸಿದ್ರೆ ಅದು ಪಾಪ ಅಲ್ಲ. ಇವರೊಬ್ರು ಮುಖ ತೋರಿಸ್ತೀವಿ, ನಾವು ಈ ಆಟಕ್ಕಿಲ್ಲ. ಕೋಳಿ ಗೊತ್ತು, ನಮ್ಮ ಅಪ್ಪ ಉದ್ರ ತಿನ್ಸವ್ರೆ ನಾನು ತಿಂತೀನಿ ಅಷ್ಟೇ. ನೆಕ್ಸ್ಟ್ ಏನಾದ್ರು ಕ್ವಶನ್ ಮಾಡಿದ ಅವರು ಕೇಳ್ಕೊಡಿ, ನಮ್ಮ ಏನು ಕೇಳ್ಬಿಡಿ ಪಾಪದಳು ನಾನು ಅಂತ. KM ರಸ್ತೆ ಹಾಂದಿ ಅಂತ ಜಾಗ ಇದು. ಒಬ್ಳೆ ತಿಂತಿದ್ಯಲ್ಲ, ನಂಗೂ ಕೂಡ ಏನವ ಮಂಡಿಯೆಲ್ಲ ಹರಿದೋಯ್ತಲ್ಲ, ಎಲ್ಲ ಬಿದ್ದ. ಅವತ್ತೆ ನೀವೇ ಜಗಳ ಮಾಡುವಾಗ ಕಿತ್ತಾಕಿದ್ರಲ್ರಿ. ಆಲ್ಮೋಸ್ಟ್ ಚಾವನಿ ಅವನ ಫ್ರೆಶ್ ಜ್ಯೂಸು ಏನು ಬೀಡ ಪಡ ಎಲ್ಲ ತೆಗೆದು ನೋಡ್ತಾ ಒಂದು ಬೀಡ ತಿನ್ನೋಣ. ಹೆಂಗಿರುತ್ತೆ ಹಾಂ ಲಾಲಿಪೇಪಿ ಸಣ್ಣದ್ರಲ್ಲಿ ನಮಗೆ ಸ್ವೀಟ್ ಅಂತ ಸಿಗ್ತಾ ಇದೆ ಇದೊಂದು, ಮೈಸೂರು ಪಾಕ್ ಒಂದು, ಮತ್ತೆ ರೆಡ್ ಕಲರ್ ಜಾಮೂನ್ ಬರ್ತಲ್ಲ, ಜಾಮೂನ್ ಅದು ಚೆನ್ನಾಗಿರುತ್ತೆ. ಡ್ರೈ ಜಾಮೂನ್ ಮಿಠಾಯಿ. ನಮ್ಮ ಇರೋ ಶುಂಠಿ ಪೇಪಿ ಬರೋ ನಾವು ಸಿಂಗಾಪುರಲ್ಲಂತೂ ನಾವು ಏನೂ ಮಾಡಂಗಿಲ್ಲ. 5 ಜನಕ್ಕೆ ಅಂತ ನನಗೆ ಹಿಂಸೆ ಕೊಟ್ಟಿಟ್ಟಾರೆ ಇವ್ರಂತೂ. ಅಲ್ಲ ನಮ್ಮ ಚೋಟು ಒಂದು ಬಸ್ ಸ್ಟ್ಯಾಂಡಲ್ಲಿ ಅಲ್ಲೇ ಸುಸು ಮಾಡಿಬಿಟ್ಟು ನಮ್ಮನೆಯವ್ರು ಕಣ್ಣು ಮುಚ್ಚಿಬಿಟ್ರು. ಹಂಗೆ ಸಿಂಗಾಪುರಿಗೆ ಬಂದವನೇ ಮೊದಲನೇ ದಿನ ರೋಡಲ್ಲಿ ಫುಟ್ಪಾತ್ ನಾವು ಚೆಡ್ಡಿ ಮುಚ್ಕೊಂಡು ಎಲ್ಲ ಮುಚ್ಕೊಬಿಟ್ಟೆ. ಎಲ್ಲರೂ ಯಾರು ನೋಡೋಣ ಸುತ್ತಮುತ್ತ ಹಿಂಗೆ ಎಲ್ಲಿ ಫೈನ್ ಹಾಕ್ಬಿಡ್ತಾರೋ ಅಂತ. ಅವನಿಗೆ ಪಾಪ ಅರ್ಜೆಂಟ್ ಆಗ್ಬಿಟ್ಟಿತ್ತು ಅವನಿಗೆ, ಯಾಕಂದ್ರೆ ಅಂದ್ರೆ ಅಲ್ಲಿ ಎಲ್ಲ ಕಡೆ ಎಕ್ಸಿತ್ತು. ಅಲ್ಲಲ್ಲಿ ಅಲ್ಲ ಅಲ್ಲಿ ಎಲ್ಲ ಕಡೆ ಇರುತ್ತೆ ವಾಶ್ರೂಮು. ಫೆಸಿಲಿಟಿ ಇದೆ, ನೀನು ಯಾವ ಅಂಗಡಿಗೆ ಹೋಗೋದು ಸುಸು ಮಾಡೋಕ್ಕೆ ಫೆಸಿಲಿಟಿ ಇದೆ, ಎಲ್ಲಿ ಹೋಗಿದ್ರು ಸುಸು ಮಾಡೋಕ್ಕೆ ಫ್ರೀ ಅವಕಾಶ. ಇಲ್ಲಿ ನೀನು 1 ಲೀಟ್ರ್ ನೀರಿಗೆ 14 ರೂಪಾಯಿ ಕೊಟ್ಟು 15 ರೂಪಾಯಿ ಕೊಟ್ಟು ನೀರು ಕುಡಿ, ಅದನ್ನ ಹೊರಗಾಕಕ್ಕೆ ಬೇರೆ ಮತ್ತೆ 5 ರೂಪಾಯಿ ಕೊಟ್ಟು ಕುಡಿಯೋದು, ನೀರು ಕುಡಿಯೋದು ಕಷ್ಟ. ನಮ್ಮ ಚೋಟಿಗೆ ಏನಾಗ್ಬಿಟ್ಟಿರುತ್ತೆ, ಸಣ್ಣ ಮಕ್ಳಲ್ವಾ, ಅಲ್ಲಿ ಬಸ್ಸಲ್ಲಿ ತುಂಬ ಅರ್ಧ ಗಂಟೆಯಿಂದ ಟ್ರಾವೆಲ್ ಮಾಡ್ಕೊಬಂದು ಅಲ್ಲಿ ಅರ್ಜೆಂಟ್ ಆಯ್ತು. ಮನೆಗೆ ಹೋಗೋಕೆ ಇನ್ನೊಂದು 10 ನಿಮಿಷ ನಡಿಬೇಕಾಗಿತ್ತು, 5 ನಿಮಿಷ ಅಷ್ಟೊಳಗೆ ತಡೆಯೋಕ್ಕಾಗಲಿಲ್ಲ. ಅದಕ್ಕೆ ಇದು ಸಿಟಿ ನೀಟಾಗಿ ಮೇಂಟೈನ್ ಮಾಡಬೇಕು ಅಂದರೆ ಮೂತ್ರನ ಅದು ಫ್ರೀ ಮಾಡಬೇಕು ಅಲ್ವಾ. ಎಷ್ಟೋ ಜನಕ್ಕೆ 50 ರೂಪಾಯಿ ದುಡಿಯೋದೇ ಕಷ್ಟ. ಇದೆರಡು ತಗೊಂಡಿದ್ದೀವಿ, ಮತ್ತೆ ಇವಳೊಂದು ಕೈಯಲ್ಲಿ ಇತ್ತು ತಗೊಂಡಿದ್ದಾಳೆ. ಒಳ್ಳೆ ಪಾಯಿಂಟು. ಜನಗಳು 50 ರೂಪಾಯಿ ದುಡಿಯೋದೇ ಕಷ್ಟ ಆಗಿರುವಾಗ 5 ರೂಪಾಯಿ ಕೊಟ್ಟು ಉಚ್ಚೋಗಿ ಹೋಗ್ತಾರ, ಹೋಗ್ತಾರಿಲ್ಲ ರೋಡಲ್ಲಿ. ಅದೇನೇ ಏನಷ್ಟು ಕೆಟ್ಟೋಗಿತ್ತು. ರೂಲ್ಸ್ ಅಲ್ಲ ಹೇಳ್ತಾ ಇರೋದು, ಅದು ಸತ್ಯ. ಅದು ಎಲ್ತು ಶಾಲೆ ಮತ್ತೆ ಶೌಚಾಲಯಗಳು ಸಿಂಗಾಪುರಲ್ಲಿದ್ರು ನಾವೇ ಕಟ್ತಿದ್ವಿ 7% ಟ್ಯಾಕ್ಸ್. ಬರೀ 7%. ನಾವು ಫಾರಿನರ್ಸ್ ಆಗಿ ಅಲ್ಲಿವರೆಗೆ ಟ್ಯಾಕ್ಸೇ ಇಲ್ಲ. ಅಲ್ಲಿ ಇಲ್ಲಿ 3 ಪಟ್ಟು ದುಡಿತಿದ್ದು, ಅಲ್ಲಿ ಆದ್ರೂ 7%, ಇಲ್ಲಿ 35% ಕಟ್ತೀವಿ ಟ್ಯಾಕ್ಸ್ನ, ಆದ್ರೂ ಫೆಸಿಲಿಟಿ ಇಲ್ಲ. ನಮ್ಮ ಬಾವಂಗೆ ಸ್ಟಾರ್ಟಿಂಗ್ ಮಾಡೋಕ್ಕೆ ದುಡ್ಡು ಕೊಟ್ಟೋಗ್ಬೇಕು, ರೋಡಲ್ಲಿ ಟೋಲಿಗೆ ದುಡ್ಡು ಕೊಡಬೇಕು, ಎಲ್ಲಕ್ಕೂ ದುಡ್ಡು ಕೊಡ್ಬೇಕು. ಎಲ್ಲ ಕೊಟ್ಟ ಮೇಲೆ ನಾವು ಸುಮ್ಮನೆ ಕೆಲಸ ಮಾಡ್ತಾ ಇದ್ದೀವಿ. ಇದು ಸರ್ಕಾರಕ್ಕೆ ಗೊತ್ತು, ಯಾವುದಾದ್ರೂ ಒಂದು ಮೂಲೆ ದುಡ್ಡು ಕಿರ್ಕೊಳ್ಳೋ ಸರ್ಕಾರಕ್ಕೆ ಗೊತ್ತೇವೆ. ಈಗ ಎಲ್ಲಿದ್ದೀವಿ ರೀ ನಾವು? ಹಾಂದಿ ಹಾಂದಿ. ಬರೀ ಹಂದಿ ಮಟ್ಟಂದೇ ಯೋಚನೆ. ನನಗೆ ಎಷ್ಟು ಜನ ಕೇಳ್ತಾ ಗೊತ್ತಾ ಸಾಕು ನೀವು ಊರ್ಕೆಲ್ಲ ಅವ್ರಿಗೇನು ಅಂದರೆ ಹಂದಿ ಮರಿ ಹೋಯ್ತಾ ಇದೆ ಅಂದರೆ ಸಾಕು ಅಕ್ಕಂತ ಇಟ್ಕೊಂಡ್ಬಿಟ್ಟು ತಿನ್ಬಿಡ್ತಾರೆ. ನೀವು ಹೇಳಿದ್ರೆ ಒಂದೊಂದ್ಸರಿ ನಮಗೆ ಹೇಸಿಗೆ ಆಗುತ್ತೆ. ಹಂಗೆಲ್ಲ ತಿನ್ನಲ್ಲ. ಕೆಲವರು ಆ್ಯಕ್ಚುಲಿ ನಮಗೆ ನೇರವಾಗಿ ಬೈದೇ ಬಿಡ್ತೀರ, ಹಂದಿ ತಿಂತಿರಲ್ಲ ನಾಚಿಕೆ ಅಂತ. ಏನು ಮಾಡೋದು ಆಸೆ ಆಗುತ್ತೆ. ಆಹಾರ ಪದ್ಧತಿ, ಆಹಾರಕ್ಕೋಸ್ಕರ ಏನಾದ್ರು ಮಾಡ್ಕೊಂಡ್ರೆ ತೊಂದರೆ ಇಲ್ಲ, ಆದರೆ ಅದನ್ನ ನನ್ನ ಪ್ರಕಾರ ನಿಮ್ಮ ಮಜಕ್ಕೋಸ್ಕರಕ್ಕೆ ಬಂದರೆ ಅದು ಪಾಪ, ಆಹಾರಕ್ಕೋಸ್ಕರ ಬಳಸಿದ್ರೆ ಅದು ಪಾಪ ಅಲ್ಲ. ಅದೇ ನಾವು ಪಾಪಕ್ಕೆ ಬರಲ್ಲ. ಅಪ್ಪ ಇವರೊಬ್ರು ಮುಖ ತೋರಿಸ್ತೀವಿ, ನೀವು ಒಬ್ಬನೇ ಮಾತಾಡ್ತೀವಿ. ನಾವು ಈ ಆಟಕ್ಕಿಲ್ಲ. ನಾನು ಪೂಜಾ ಆಟಕ್ಕಿಲ್ಲ. ಏನೋ ಆಸೆ ಆಗುತ್ತೆ, ನಾನ್ ವೆಜ್ಜಿಗೆ ತಿಂತೀವಿ ಅಷ್ಟೇ. ಅದ್ರ ಮೂಲ ಅಂತೀನಿ ಅಂತ ಮೂಲ ಎಲ್ಲ ನಮಗೆ ಗೊತ್ತಿಲ್ಲ. ಮೂಲ ಎಲ್ಲ ಗೊತ್ತಿಲ್ಲ, ಮೊಲ ಗೊತ್ತಿಲ್ಲ. ಕೋಳಿ ಗೊತ್ತು, ನಮ್ಮ ಅಪ್ಪ ಉದ್ರ ತಿನ್ಸವ್ರೆ ನಾನು ತಿಂತೀನಿ ಅಷ್ಟೇ. ನೆಕ್ಸ್ಟ್ ಏನಾದ್ರು ಕ್ವಶನ್ ಮಾಡಿದ ಅವರು ಬುದ್ಧಿವಂತರ ಕೇಳ್ಕೊಡಿ, ನಮ್ಮ ಏನು ಕೇಳ್ಬಿಡಿ ಪಾಪದಳು ನಾನು ಅಂತ. ನಾನಂತೂ ತುಂಬಾ ಪಾಪದ ಈ ವಿಚಾರದಲ್ಲಿ ಇಲ್ಲ. ನೋಡಿ ಇಲ್ಲೊಂದು ಹಾಸ್ಪಿಟಲ್ ಇದೆ, ಇದು ಯಾವ ಊರು ಅಂತ ಗೊತ್ತಿಲ್ಲ, ಎಷ್ಟು ಚೆಂದ ಇದೆ ಗೊತ್ತಾ.
ಶ್ರೀ ರಾಘವೇಂದ್ರ ಕ್ಲಿನಿಕ್ ಅಂತ ತೀರ್ಥಹಳ್ಳಿ ಹತ್ರ ಇದೀವಿ ನಾವು. ತೀರ್ಥಹಳ್ಳಿ ಹತ್ರ ಇದ್ವಿ. ಹರಿಹರ ಅಂತ ಇದೆ, ಬಟ್ ಯಾವ ಹರಿಹರಪುರ, ಸಾರಿ ಹರಿಹರ ಅಂದ್ರೆ ಬೇರೆ, ಹರಿಹರಪುರ. ಹರಿಹರಪುರ ಅಂತ. ಎಷ್ಟು ಕ್ಲೀನಾಗಿ ಹಳೆ ಕಾಲದ ಚೇರ್ಗಳೆಲ್ಲ ಜೋಡಿಸಿ, ಬಟ್ ಎಷ್ಟು ಹೈಜಿನಿಕ್ ಆಗಿದೆ. ಎಷ್ಟು ಕ್ಲೀನಾಗಿದೆ ಗೊತ್ತಾ. ಬಟ್ ಒಳಗಡೆ ಫೋನ್ ಪೇ ಸ್ಕ್ಯಾನಿಂಗ್ ಇದೆ. ನೋಡಿ ಫೋನ್ ಪೇ ಸ್ಕ್ಯಾನಿಂಗ್ ಎಲ್ಲ ಇದೆ. ಈಗ ಟೈಮ್ 8:20. ಆದರೆ ಇಲ್ಲೇನೋ ಮೆಡಿಕಲ್ ಶಾಪಿಗೆ ಬಂದಿದ್ದು, ಬಟ್ ಇಲ್ಲಿ ನಿಲ್ಸಿದ್ವಲ್ಲ ಅಂತ ಒಂದು ವಿಡಿಯೋ ಮಾಡ್ಕೊಂಡೆ. ನೀಟಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ನಮ್ಮ ಕುವೆಂಪು ಅವರೆಲ್ಲ ಬಂದು ಹೋಗ್ತಾ ಇರ್ತಾರೋ, ಹೋಗಿದ್ರೋ ಏನೋ ಮುಂಚೆ. ನೋಡಿ ಇವಾಗ ರಾತ್ರಿ ಊಟ ನಾನು ಚಪಾತಿ ತಗೊಂಡಿದ್ದೀನಿ ಅಥವಾ ಚಿಕನ್ ತಗೊಂಡಿದ್ದೀನಿ. ಚೆನ್ನಾಗಿ ಮಾಡೋದು ಚಿಕನ್ ಫ್ರೈ. ಗ್ರೇವಿ ಎಲ್ಲ ಚಿಕ್ಕಾಗಿ ಹೇಗಿದೆ? ಹೌದಾ? ಸಕ್ಕತ್ತಾಗಿದೆ ಚಿಕನ್ನು. ಯಾವ್ರಿದು? ಇಲ್ಲವಾಗಿ ಚೆನ್ನಾಗಿದೆ ಅಲ್ವಾ? ಫಿಶ್ ಬೇರೆ ಬಂತಲ್ಲ ಮಗಳೇ. ಅವನಿಗೆ 2 ಸಖತ್ತಾಗಿದೆ ಆ್ಯಕ್ಚುಲಿ. ನೀವು ತಿನ್ನಂಗಿಲ್ಲ, ಬರ್ರಿ ಎಲ್ಲ ನಂಗೆ ಬೇಡ ಅಂದ್ಬಿಟ್ಟು ಆಮೇಲೆ ಎಲ್ಲ ಮುಕ್ಕದಲ್ಲ. ಆಯ್ತಾ? ನನಗೆ ಇನ್ನೊಂದು ಚಪಾತಿ ಕೊಡಿ. ಇಲ್ಲ ಕೊಡ್ಬೇಡಿ. ಮತ್ತೆ ಯಾಕೆ ಬೇಡ ನಾನು ಫಸ್ಟಿಗೆ ಈಗ ಏನಕ್ಕೆ ಇದು ಮಾಡೋದು? ಬೇಡ ಅಂತಾರೆ ಎಲ್ಲನೂ ಅಷ್ಟೇ. ನಿಮಗೆ ಬಂದದ್ಮೇಲೆ ನಂಗೆ ಕಮ್ಮಿ ಆಗುತ್ತೆ. ಫಿಶ್ ಸಖತ್ತಾಗಿದೆ. ಸುಮ್ಮನೆ ಆಗೋದು. ಗೊತ್ತು, ತಿನ್ನಿ ನಿಮಗೆ ಅಂತಲೇ ತರಿಸಿದ್ದು. ಹೌದಾ? ಸಖತ್ತಾಗಿದೆ ಫಿಶುವೆ, ಹುಳಿ ಅಲ್ವಾ? ಇದೆ. ಚಿಕನ್ ತಿನ್ನು ನೋಡಮ್ಮ ಹೆಂಗಿದೆ. ಕೊನೆಗೂ ನಾವು ಸತತವಾದ ಪ್ರಯತ್ನದಿಂದ ನಮ್ಮ ಅಜ್ಜಿ ಮನೆ ಬರೋದು. 10:30 ಒಂದು ರೆಸಾರ್ಟಿಗೆ ಬಂದಿದ್ವಿ. ಹೋಮ್ ಸ್ಟೇ ಬಂದಿದ್ವಿ. ಇದ್ರ ಅಡ್ರೆಸ್ ಎಲ್ಲ ಇವರೇ ಹೇಳ್ತಾರೆ. ನನಗೆ ಇದು ಬಾಯಟಾಗದೇನು 1 ವಾರ ಬೇಕು. ಕೊಡಚಾದ್ರಿ ಹೋಮ್ ಸ್ಟೇ ರೀಟ್ರೀಟ್ ಅಂತ ಒಂದು ಇದು. ಕೊಡಚಾದ್ರಿ ನೇಚರ್ ರೀಟ್ರೀಟ್ ಅಂತ ಕೊಡಚಾದ್ರಿ ನಾವು ರಸ್ತೆಯಲ್ಲಿ ಬರುವಾಗ ಆ್ಯಕ್ಚುಲಿ ನಮ್ಮ ಅತ್ತೆ ಮಗಳಿಗೆ ಫೋನ್ ಮಾಡಿದ್ದೆ. ಅತ್ತೆ ಮಗಳ ಕಡೆಯಿಂದ ಪಾಪ ಅವರು ಇಲ್ಲಿ ಲಾಸ್ಟ್ ಟೈಮೇ ಇದಕ್ಕೆ ಬಂದಾಗ ಕೊಡಚಾದ್ರಿ ಬೆಟ್ಟ ಹತ್ತಕ್ಕೆ ಹೋದಾಗ ಬನ್ನಿ ಅಂತ ಕರೆದಿದ್ರು ಇಲ್ಲಿ ನನಗೆ. ನಾನಲ್ಲಿ ಬರೋಕ್ಕಾಗಲಿಲ್ಲ. ಹಾಗಾಗಿ ಈ ಸರಿ ಇಲ್ಲಿ ಕನೆಕ್ಟ್ ಆಗಿ ಇದು ನಮಗೆ ಅಚಾನಕ್ಕಾಗಿ ಇಲ್ಲಿಗೆ ಬರಬೇಕಾಯ್ತು. ಅವ್ರು ಫೋನ್ ಮಾಡಿ ಬನ್ನಿ ಅಂತ. ಅಷ್ಟು ದೂರದಿಂದ ಬಂದಿದ್ದಕ್ಕೂ ಮತ್ತೆ ಅಲ್ಲೆಲ್ಲ ಬರುವಾಗೆಲ್ಲ ನಿಮ್ಗಳಿಗೆ ಇನ್ನೂ ವಸ್ತು ಅನ್ಸುತ್ತೆ. ನಾವೇನೋ ಕಾಡ್ ರೋಡಲ್ಲಿ ಓಡಾಡ್ತಾ ಇರ್ತೀವಿ, ವಸ್ತು ಅನ್ಸಲ್ಲ. ಈಗ ಪೇಟೆ ಕಡೆಯವರೆಲ್ಲ ಬರುವಾಗ ತುಂಬಾ ಚೆನ್ನಾಗಿರುತ್ತೆ. ಕಾಡೊಳಗೆ ಬಂದು 1 ಕಿಲೋಮೀಟರ್ ಅಲ್ವಾ? ನೋಡಿ ಸುತ್ತಲೂ ಏನೂ ಇಲ್ಲ, ಸೈಲೆಂಟ್ ಆಗಿ ಅಡಿಕೆ ತೋಟ ಇದೆಯಂತೆ ಹಿಂದ್ಗಡೆ. ಫುಲ್ಲು ಕ್ರಿಕೆಟ್ ಸೌಂಡ್ ನೋಡಿ ಹೆಂಗಿದೆ. ಕೊನೆಗೂ ನೋಡಿ ಈ ಕತ್ಲೆಯಲ್ಲಿ ನಮ್ಮ ಕಟ ಹೆಂಗ್ ಕಾಣಿಸುತ್ತೆ ಅಂತ. ಬಿಳಿ ಕಾರ್ ಕತ್ಲಲ್ಲಿ ಕಾಣ್ದಾನೆ ಇನ್ನೇನೋ ಕಾಣುತ್ತೆ. ನೋಡೋಣ ಬೆಳಗ್ಗೆ ಎಲ್ಲ ಹೋಮ್ ಸ್ಟೇ ಹೇಗಿದೆ ಅಂತ ಹೇಳ್ತೀವಿ. ಮತ್ತೆ ಆಮೇಲೆ ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲಿಗೆ ಹೋಗ್ತಿದ್ವಿ ಹೇಳಿ? ಕೊಡಚಾದ್ರಿ 6 ಗಂಟೆಗೆ ಸನ್ರೈಸು. ನೋಡಕ್ ಹೋಗ್ತಿದ್ದೀನಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈಗ ನಾನು ನೋಡ್ತಾ ಇರೋದು. ಎಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನೀನು ಎಲ್ಲೂ ಹೋಗೇ ಇಲ್ವಲ್ಲ ನೀನು, ಕಲ್ಲರೇ ಬಿಟ್ಟು. ಅದಕ್ಕೆ ಪ್ರಪಂಚ ನೋಡು, ಕಲ್ಲರನ್ನೇ ಒಂದಲ್ಲ ಇನ್ನೂ ದೊಡ್ಡದು ಏನೇನೋ ಹೊರಗಡೆ ಇದೆ ಅಂತ ಕರ್ಕೊಂಡ್ಬಂದ್ರೆ ವಸ್ತು ಅನ್ಸಲ್ಲ. ನಮ್ಮ ಕಲ್ಲರಲ್ಲಿ ಎಲ್ಲ ಥರದ್ದು ಪಳಗ್ಬಿಟ್ಟಿದೆ. ಅದ್ರ ಸಖತ್ತಾಗಿದೆ ಕಾಡೊಳಗೆ. ಇದು ಕೊಡಚಾದ್ರಿ ಬೆಟ್ಟ ಇಲ್ಲಿಂದ 3 ಕಿಲೋಮೀಟರ್ ಅಂತೆ. ಬೆಳಗ್ಗೆ 5:15 ಎದ್ದು ಹೊರಡ್ತೀವಿ ನಾವು. ಅದು ನಮ್ಮ ಮುಂದಿನ ಎಪಿಸೋಡಲ್ಲಿ ಕಂಟಿನ್ಯೂ ಮಾಡೋಣ. ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀವಿ. ಇದೇ ವಿಡಿಯೋ ನಾಳೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.